ಮೋಹವನ್ನು ನಾಶ ಮಾಡ್ತತಿ ಅಂತ ಹೇಳ್ತಾರೆ. ಮೋಹನಷ್ಟೇ ನಾಶ ಮಾಡಂಗಿಲ್ಲ, ಶಾಂತಿ ಬಿ ಕೂಡ ಕೊಡ್ತತಿ, ನೆಮ್ಮದಿ ಬಿ ಕೂಡ ಕೊಡ್ತತಿ ಅಂತ ಹೇಳ್ತಾರೆ. ಪೂರ ವಿಷಯ ಜಪ ಮಾಡಬೇಕು. ನಮ್ಮ ಮುಖ ಏನಿದೆಯಲ್ಲ ಅದು ಪೂರ ಮುಖ ಆಗಿರ್ಬೇಕು. ಅಂದ್ರೆ ಮೋಹ ಎಲ್ಲ ನಾಶ ಆಗ್ತತಿ, ಒಳ್ಳೆ ಶಾಂತಿ ಸಮೃದ್ಧಿ ಕೊಡ್ತತಿ ಅಂತ ಹೇಳ್ತಾರೆ ಪೂರ ವಿಷಯ. ಇನ್ನು ನಾವು ಪಶ್ಚಿಮ ದಿಶೆ ಮಾಡಿರ, ಪಶ್ಚಿಮ ದಿಶಾದಾಗ ನಮ್ಮ ಹೃದಯ ಭವನಗಳು ಎಲ್ಲ ನಾಶ ಆಗ್ತಾವು ಅಂತ ಹೇಳ್ತದೆ. ಹೃದಯ ಭವನ ಅಂದ್ರೆ ಅನೇಕ ವಿಚಾರ ಮಾಡ್ತಿರ್ತೇವೆ. ನಾವು ವಿಚಾರ ಮಾಡಬೇಕು, ಉತ್ತರ ದಿಶಾದೊಳಗ ನಮ್ಮ ಎಲ್ಲ ವಿಘ್ನ ನಾಶ ಆಗ್ತಾವು ಅಂತ ಹೇಳ್ತಾರೆ. ಏನಾಗ್ತಾವ್ರಿ? ಉತ್ತರ ದಿಶಾ ಮುಖ ಮಾಡ್ಕೋದ್ರಿಂದ ಎಲ್ಲ ವಿಘ್ನ ನಾಶ ಆಗ್ತಾವು ಅಂತ ಹೇಳ್ತಾರೆ. ಅದೇ ದಕ್ಷಿಣ ಮುಖ ಮಾಡ್ಕೋದ್ರಿಂದ ನಮ್ಮ ಬುದ್ಧಿ ನಾಶ ಆಗ್ತತಿ ಅಂತ ಹೇಳ್ತಾರೆ. ದಕ್ಷಿಣ ದಿಶಾ ಮುಖ ಮಾಡ್ಕೋದ್ರಿಂದ ಬುದ್ಧಿ ನಾಶ ಆಗ್ತತಿ, ಉತ್ತರ ಮುಖ ಮಾಡಿದ್ರೆ ಕರ್ಮ ಎಲ್ಲ ನಾಶ ಆಗ್ತಾವು, ವಿಘ್ನಗಳೆಲ್ಲ ನಾಶ ಆಗ್ತಾವು ಅಂತ ಹೇಳ್ತಾರೆ. ಇನ್ನು ಜಿನೇಂದ್ರ ಭಗವಂತರ ಪೂಜೆ ಮಾಡ್ಬೇಕಾದ್ರೆ ಪೂರ್ವ ಮುಖ ಮಾಡಿನ ಪೂಜೆ ಮಾಡಬೇಕು. ಇನ್ನು ಪೂರ್ವ ಮುಖ ಅಂದ್ರ ಒಂದೆಡೆ ಭಗವಂತರ ಮುಖ ಉತ್ತರ ಮುಖದಾಗಿತ್ತಂದ್ರ ನಮ್ಮ ಮುಖ ಪೂರ್ವ ಇರಬೇಕು. ಒಂದೆಡೆ ಭಗವಂತರ ಮುಖ ಪೂರ್ವದಾಗಿತ್ತಂದ್ರ ನಾವು ಉತ್ತರ ಮುಖ ಮಾಡಿ ಪೂಜೆ ಮಾಡಕ್ ಹೊಂದಿರ್ಬೇಕು, ಜಪ ಹಾಕ್ಬೇಕು, ಪೂಜೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ. ನಾವ್ ಯಾವ ದಿಶಾ ಬೇಕಾದ್ರೆ ಕುಂದಿರಬಾರ್ದು. ಪೂಜೆ ಮಾಡಬೇಕು ಕೂಡ ಇವೆಲ್ಲ ದಿಶಾಗಳಿದಾವೆ. ನಮ್ ಜನ ಪದ್ಮರಾಜ್ ದಿನ ಅಭಿಷೇಕ ಮಾಡ್ತಾನೆ. ಆ ಅಭಿಷೇಕ ಮಾಡ್ಬೇಕಾದ್ರೆ ನಮ್ಮ ಇಲ್ಲಿ ಮೂರ್ನಾಲ್ಕು ಭಗವಾನ್ ಶಾಂತನ್ ಭಗವಾನ ಅವ್ರು ಪೂರ್ವ ದಿಶಾದಾಗ. ಇನ್ನ ಅಭಿಷೇಕ ಮಾಡ್ಬೇಕಾದ್ರೆ ನನ್ನ ಮುಖ ಯಾವ ದಿಶಾದ ಇರ್ಬೇಕಂದ್ರ ಉತ್ತರ ದಿಶಾದಾಗಿಂದ ಅಭಿಷೇಕ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದ್ರೆ ನಮ್ ದಿಶಾ ದಕ್ಷಿಣ ಕಡೆ ಐತಂದ್ರ ನನ್ನ ಕರ್ಮಗಳೇ ನಾಶ ಆಗ್ಬೇಕಲ್ಲ, ಆ ನಾಶ ನಮ್ಮ ಬುದ್ಧಿನ ನಾಶ ಆಗ್ತತಿ ಅಂತ ಹೇಳ್ತಾರೆ. ಅದಕ್ಕೆ ನಾ ಯಾವಾಗ ಕೂಡ ಜಪ ಹಾಕ್ಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರ ಈ ದಿಶಾದ ಕೂಡ ಬೋಧ ಇರಬೇಕು ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ನಾ ಭಗವಂತರ ಪೂಜೆ ಮಾಡ್ಬೇಕಾದ್ರೆ ನಿನ್ನೆ ಕೂಡ ಹೇಳಿದ್ನಿ, ನಮಗೆ ಶಾಂತಿ ನೆಮ್ಮದಿ ಬೇಕಾದ್ರೆ ಬಿಳಿ ವಸ್ತ್ರನ ಹಾಕೋಬೇಕು, ಬಿಳಿ ಅರಿವಿನ ಹಾಕೋರು ಬಂದು ಸಾಡಿನ ಹಾಕೋರು ಬಂದು ಭಗವಂತರ ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಜಪ ಮಾಡಬೇಕು ಅಂತ. ಇಲ್ಲ ತೀರ್ಥ ಯಾತ್ರಾ ಮಾಡ್ಕೊಂಡು ಬಿಳಿ ಅರಿಬೇಕು ಅಂದ್ರೆ ನಮಗೆ ಶಾಂತಿ ನೆಮ್ಮದಿ ಸಿಗತಿ. ಅದಕ್ಕೆ ನಾ ಯಾವ ಕೂಡ ಭಗವಂತರ ಪೂಜೆ ಮಾಡಲಿ, ಧ್ಯಾನ ಮಾಡಲಿ, ಜಪ ಹಾಕ್ಲಿ, ಏನ್ ಮಾಡ್ಬೇಕಂದ್ರೆ ಬಿಳಿ ಅರಿವಿನ ಯೂಸ್ ಮಾಡ್ಬೇಕು. ಜಿನೇಂದ್ರ ಭಗವಂತರ ಪೂಜೆ ನಾವು ಮಾಡ್ಬೇಕಾರ ಪೂರಬ ಮತ್ತು ಇಲ್ಲ ಉತ್ತರ ಮುಖಾನ ಇರ್ಬೇಕು. ಒಂದೆಡೆ ಪೂರಬಿಲ್ಲ ನಮ್ಮ ಬಸ್ಸೊಳಗ ಭಗವಾನ್ ಎದುರಿಗಿದ್ರಂದ್ರ ಭಗವಾನ್ ಪೂರ್ವ ವಿಷಯ ನಾವು ಭಗವಾನ್ ಕಡೆ ಸಾಮ್ಯ ಇರ್ತದೆ, ಭಗವಾನ್ ಎದುರು ನಡೀತೈತಿ. ಆದ್ರೆ ಭಗವಾನ್ ಸಾಮ್ಯ ಇರ್ಬೇಕು. ಬಿನಾ ಭಗವಾನ್ ಇದ್ರೆ ನಾವೆಂದು ಕೂಡ ದಕ್ಷಿಣ ದಿಶಾ ಮಾಡಿ ನಾವು ಕುಂದಿರಬಾರ್ದು. ನಮ್ ಭಗವಾನ್ ಕಾಂತಿ ಇರ್ಬೇಕು, ಅವಾಗ ಮಾತ್ರ ನಾವು ಪಶ್ಚಿಮ ದಿಶಾ ಮುಖ ಮಾಡಿ ಕುಂದಿರಬಹುದು, ಭಗವಾನ್ ಎದುರಿಗೆ ಇದ್ರ. ಇಲ್ಲಪ್ಪ ಅಂದ್ರೆ ಹೇಳಿದೀವಲ್ಲ, ಪೂರ್ವ ದಿಶಾ ಮಾಡಿದ್ರೆ ಮೋಹ ಎಲ್ಲ ನಾಶ ಆಗಿ ಹೋಗ್ತತಿ. ದಕ್ಷಿಣ ದಿಶಾ ಮಾಡಿದ್ರಂದ್ರ ನಮ್ ಬುದ್ಧಿ, ನಮ್ ಪ್ರಜ್ಞೆ ಏನಿದೆಯಲ್ಲ ಆ ಬುದ್ಧಿ ಜ್ಞಾನ ನಾಶ ಆಗ್ತತಿ ಅಂತ ಹೇಳ್ತಾರೆ. ಯಸ್ಯ ನಾಸಿ ಸ್ವಯಂ ಪ್ರಜ್ಞಾ ತಸ್ಯ ಶಾಸ್ತ್ರ ಕಿಂ ಕರ್ಷ್ಯತಿ ಲೋಚನಾಭೀನಸ್ಯ
ದರ್ಪಣಂ ಕಿಂ ಕರಿಷ್ಯತಿ ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ಹತ್ತಿರ ಬುದ್ಧಿ ಇಲ್ಲ, ಯಾವ ವ್ಯಕ್ತಿ ಹತ್ರ ಪ್ರಜ್ಞಾ ಇಲ್ಲಲ್ಲ, ಯಾವ ವ್ಯಕ್ತಿ ಹತ್ರ ಜ್ಞಾನ ಇಲ್ಲಲ್ಲ, ಆ ವ್ಯಕ್ತಿ ಮತ್ತೆ ಹೋಗಿ ಶಾಸ್ತ್ರ ಇಟ್ಕೊಂಡು ಕೂತ್ರೆ ಏನ ಪ್ರಯೋಜನ ಇದೆ? ಯಾವ ವ್ಯಕ್ತಿ ಬುದ್ಧಿನೇ ಇಲ್ಲ, ಪ್ರಜ್ಞಾ ಬಿ ಇಲ್ಲ, ಜ್ಞಾನ ಬಿ ಕೂಡ ಇಲ್ಲ ಅಂದ್ರ ಅವನ ಮುಂದೆ ಹೋಗಿ ಆ ಶಾಸ್ತ್ರ ಹಿಡಿದ್ರೆ ಏನು ಪ್ರಯೋಜನ ಇದೆ ಅಂದ್ರ ಪ್ರಯೋಜನ ಇಲ್ಲ. ಹೆಂಗ ಪ್ರಯೋಜನ ಇಲ್ಲ ಅಂದ್ರ ಲೋಚನಾಂ ಹೀನಸ್ಯ ದರ್ಪಣಂ ಕಿಂ ಕರಿಷ್ಯತಿ ಅಂದ್ರ ಯಾವ ವ್ಯಕ್ತಿ ಕುಟ್ಟದಾನಲ್ಲ, ಯಾವ ವ್ಯಕ್ತಿಗೆ ಕುಟ್ಟದಾನ ಕಣ್ಣು ಕಾಣೋದಿಲ್ಲ, ಆ ವ್ಯಕ್ತಿ ಮುಂದೆ ಹೋಗಿ ನಾವು ದರ್ಪಣ ಹಿಡಿದ್ರೆ ಕನ್ನಡಿ ಹಿಡಿಯೋದ್ರಿಂದ ಏನು ಪ್ರಯೋಜನ ಇದೆ? ಐತೇನ್ರಿ? ಏನು ಪ್ರಯೋಜನ ಇಲ್ಲ. ಯಾಕಪ್ಪ ಅಂದ್ರ ಅವನಿಗೆ ಕಣ್ಣನ್ನ ಕಾಣೋದಿಲ್ಲ. ಆ ವ್ಯಕ್ತಿ ಕುಟ್ಟದಾನ, ಆ ವ್ಯಕ್ತಿ ಮುಂದೆ ಹೋಗಿ ಕನ್ನಡಿ ಹಿಡಿಯೋದ್ರಿಂದ ಏನು ಕೂಡ ಪ್ರಯೋಜನ ಇಲ್ಲ. ಇಲ್ಲ ಯಾವ್ದು ಕಲರ್ ಐತಿ ಹೇಳಪ್ಪ ಅಂದ್ರ ಆ ವ್ಯಕ್ತಿ ಕಲರ್ ಹೇಳಿಕ್ ಸಾಧ್ಯನೇ ಇಲ್ಲ. ಆ ವ್ಯಕ್ತಿನ ಹೋಗಿ ಕೇಳಿದ್ರೆ ಕರಗಿದೆ, ಬೆಳಗಿದೆ, ಕೆಂಪ ಇದೆ, ನೀಲಿ ಇದೆ ಯಾವ್ದಂದ್ರ ಆ ಕುಟ್ಟ ವ್ಯಕ್ತಿ ಕಲರ್ ಹೇಳಿಕ್ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ಅವ್ನ ಕಣ್ಣನ್ನ ಕಾಣೋದಿಲ್ಲ. ಅದೇ ಪ್ರಕಾರ ಯಾವ ವ್ಯಕ್ತಿ ಹತ್ತಿರ ಪ್ರಜ್ಞಾ ಇಲ್ಲಲ್ಲ, ಜ್ಞಾನ ಇಲ್ಲಲ್ಲ, ಬುದ್ಧಿ ಇಲ್ಲಲ್ಲ, ಆ ವ್ಯಕ್ತಿ ಮುಂದೆ ಶಾಸ್ತ್ರ ಇಟ್ಟು ಏನು ಪ್ರಯೋಜನ ಇದೆ? ಅರ್ಥಾತ್ ಏನು ಕೂಡ ಪ್ರಯೋಜನ ಇಲ್ಲ. ಅದೇ ಪ್ರಕಾರ ನಮ್ಮ ಬುದ್ಧಿ ಕೂಡ ನಾಶ ಆಗ್ಬೇಕಾದ್ರೆ, ನನ್ನ ಪ್ರಜ್ಞಾ ನಾಶ ಆಗ್ಬೇಕಾದ್ರೆ ನಾವು ದಕ್ಷಿಣ ದಿಶಾ ಮುಖ ಮಾಡಿ ನಾವು ಜಪ ಹಾಕ್ಬೇಕು, ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು ಅಂತ ನಾಶ ಆಗ್ಬೇಕಾದ್ರೆ. ಇಲ್ಲ ಭಗವಾನ್ ನನ್ನ ಪ್ರಜ್ಞಾ ನಾಶ ಆಗಬಾರ್ದು, ನನ್ನ ಬುದ್ಧಿ ನಾಶ ಆಗಬಾರ್ದು, ನನ್ನ ಜ್ಞಾನ ಅರ್ಜನ ಆಗಬೇಕು, ನನ್ನ ಕ್ಷೇಮ ವಾಡಿಸಬೇಕು, ನನ್ನ ಬುದ್ಧಿ ವಾಡಿಸಬೇಕು, ನನ್ನ ಪ್ರಜ್ಞಾ ವಾಡಬೇಕು, ನನ್ನ ಜ್ಞಾನ ಹೆಚ್ಚಿಗೆ ಆಗ್ಬೇಕಂತಂದ್ರ ಅದು ಪೂರ್ವ ಮತ್ತು ಉತ್ತರ ದಿಶಾ ಮುಖ ಮಾಡಿ ನಾವು ಜಪ ಹಾಕ್ಬೇಕು, ಸ್ವಾಧ್ಯಾಯ ಮಾಡಬೇಕು, ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಹೆಂಗ್ ಮಾಡ್ರಿ? ನಮ್ಮ ಬುದ್ಧಿ ಓಡಿಸ್ಬೇಕಾಗಿತ್ತು, ನನ್ನ ಸುಖ ಶಾಂತಿ ಬೇಕಾಗಿತ್ತು, ನನ್ನ ನೆಮ್ಮದಿ ಬೇಕಾಗಿತ್ತು ಅಂದ್ರೆ ಮಾತ್ರ ನಾವು ಪೂರ್ವ ಮತ್ತು ಉತ್ತರ ದಿಶಾ ಮಾಡಿ ಮುಖ ಮಾಡಿ ಧ್ಯಾನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಪೂಜೆ ಮಾಡಬೇಕು, ಜಪ ಮಾಡಬೇಕು, ಯಾವುದೇ ಕ್ರಿಯೆ ಮಾಡಲಿ ನಾವು ಸುಕ್ರಿಯೆ ಪೂರ್ವ ಮತ್ತು ಪಶ್ಚಿಮ ಮಾಡಿ ಮುಖ ಮಾಡಿ ಆ ಪೂಜೆನ ಧ್ಯಾನದಲ್ಲಿ ಮಾಡು. ಏನ್ ದಕ್ಷಿಣ ದಿಶಾ ಅಂದ್ರೆ ದಲಿತಪನ ಇದೆ, ದಕ್ಷಿಣ ದಿಶಾ ಮಾಡಿ ಕುಂದ್ರದ್ರೆ ದಲಿತಪನ ಇದೆ. ಇದು ಪೂಜೆ ಮಾಡಕ್ ಅಷ್ಟೇ ಅಲ್ಲ, ನಾ ಮನೆಯೊಳಗೆ ಊಟಕ್ಕೆ ಕುಂದ್ರಬೇಕಾದ್ರೆ ಬಿ ಕೂಡ, ನಾ ಮನೆಯೊಳಗೆ ಊಟ ಮಾಡಬೇಕಾದ್ರೆ ಬಿ ಕೂಡ ಇಲ್ಲ ಪೂರ್ವ ದಿಶಾ ಮಾಡಿ ಊಟಕ್ಕೆ ಕುಂದ್ರಬೇಕು, ಇಲ್ಲಾಂದ್ರೆ ಉತ್ತರ ದಿಶಾ ಮಾಡಿ ನಾವು ಊಟಕ್ಕೆ ಕುಂದ್ರಬೇಕು. ಒಂದೆಡೆ ಎರಡು ದಿಶಾ ಇಲ್ಲಂದ್ರೆ ಪಶ್ಚಿಮ ನಡೀತೈತಿ, ಆ ವಿಶೇಷದ ಪೂರ್ವ ಮತ್ತು ಉತ್ತರ ದಿಶಾನ ಕುಂದಿರ್ಬೇಕು. ಇಲ್ಲಿ ಕುದುರೋದ್ರಿಂದ ಒಳಪ ಪೈಪ ಒಳಪ ದಾರಿ ಕುದುರಲಿ ఇక్కడ బాప అక్కడ ముందు ఇక్కడ బయట ಕೇಳ್ರಿ, ನಾ ಮನೆಯೊಳಗೆ ಊಟ ಕುಂದಿರ್ಬೇಕಾದ್ರೆ ಕೂಡ ನಾವು ಪೂರ್ವ ದಿಶಾ ಮಾಡಿ ಊಟ ಕುಂದಿರ್ಬೇಕು, ಮುಖ ಮಾಡಿ, ಇಲ್ಲ ಉತ್ತರ ದಿಶಾ ಮಾಡಿ ಊಟ ಕುಂದಿರ್ಬೇಕು. ಅದಕ್ಕೆ ನಮ್ಮ ಆಚಾರ್ಯಗಳು ಅನೇಕ ವಾಸ್ತು ಬಗ್ಗೆ ಬಿ ಕೂಡ ಹೇಳಿದ್ದಾರೆ, ಈ ಜ್ಯೋತಿಷ್ ಬಗ್ಗೆ ಹೇಳಿದ್ದಾರೆ, ಈ ಯಂತ್ರ ಮಂತ್ರ ತಂತ್ರ ಬಗ್ಗೆ ನಮ್ಮ ಅನೇಕ ಆಚಾರ್ಯಗಳು ಗ್ರಂಥ ಬರೆದಿದ್ದಾರೆ. ಜ್ಯೋತಿಷ ಬಗ್ಗೆ ತ್ರಿಲೋಪನಿತಿ ತ್ರಿಲೋಕಸಾರ ಗ್ರಂಥದೊಳಗೆ ಎಲ್ಲ ಜ್ಯೋತಿಷ್ ಬಗ್ಗೆ ಹೇಳಿದ್ದಾರೆ.
ಈ ಗ್ರಹಗಳ ಬಗ್ಗೆ ಹೇಳಿದ್ದಾರೆ. ತಾವ್ ಯಾವ ನೌಕರಿ ಅಂತಿರಲ್ಲ, ಬುಧ, ಕೇತು, ರಾಹು, ಶನಿ, ಇವೆಲ್ಲ ಗುರು ಗ್ರಹ, ಇವೆಲ್ಲ ಆಚಾರ್ಯಗಳು ಹೇಳಿದ್ದಾರೆ. ಆ ಧ್ಯಾನ ತಗೊಳ್ಳಿ. ಇವತ್ತಿನ ಸಮಯದಾಗ ಆ ಗ್ರಹದೊಳಗೆ ಬೆನ್ನು ಹಚ್ಚಿ ನಾವೆಲ್ಲ ನಮ್ಮ ಜೀವನ ಹಾಳು ಮಾಡ್ಕೊತಿದ್ದೀವಿ. ನಮ್ಮ ಮಂಗಲ ಇದೆ, ಶನಿ ಇದೆ, ರಾಹು ಇದೆ, ಕೇತಿ ಅಂತ ಹೇಳಿ ಆ ಗ್ರಹಗಳು ಬೆನ್ನು ಹತ್ತಿ ನಾವು ಅನೇಕ ನಮ್ಮ ಜೀವನ ವ್ಯರ್ಥವಾಗತ್ತಿದ್ದೇವೆ. ಆ ಗ್ರಹಗಳು ಶಾಂತಿ ಆಗ್ಬೇಕ. ನಮ್ಮ ಜಿನೇಂದ್ರ ಭಗವಂತರ ಏನು ಧ್ಯಾನ ಇದೆಯಲ್ಲ, ಈ ನಮೋಕಾರ ಮಂತ್ರ ಏನಿದೆಯಲ್ಲ, ಇಲ್ಲ 24 ತಿಂಗಳ ಅವನ ಜಪ ಹಾಕಿದ್ವಿ ಅಂದ್ರ ಆ ಗ್ರಹಗಳು ತಾನೇ ಶಾಂತಾಗಿ ಹೋಗ್ತಾವು ಅಂತ. ನೀವು ಎಲ್ಲಿ ಬೇಕಾದಂತ ಹೇಳ್ತೀರಿ. ಅನೇಕ ಗ್ರಹಗಳು ಬೇನಂತೀರಿ, ಅನೇಕ ಗ್ರಹಗಳು ಬೇನಂತ ತಮ್ಮ ಜೀವನ ಎಲ್ಲ ವ್ಯರ್ಥ ಮಾಡೋದು, ಪೈಸಾ ದುಡ್ಡು ಕೂಡ ಖರ್ಚಾಗ್ತತಿ. ಅದ್ರ ಗ್ಯಾರಂಟಿ ಇಲ್ಲ. ಆ ಜಿನೇಂದ್ರ ಭಗವಂತರ ಧ್ಯಾನ ಮಾಡೋದ್ರ ಜಪ ಹಾಕೋದ್ರಿಂದ ನನಗೆ ಅದರ ಫಲ ಗೊತ್ತಿಲ್ಲ, ನಾಳೆ ಸಿಕ್ಕೇ ಸಿಗ್ತತಿ. ಅದಕ್ಕೆ ನಾವು ವಿಚಾರ ಮಾಡಬೇಕು. ಜಿನೇಂದ್ರ ಭಗವಂತರ ಧ್ಯಾನ ಮಾಡ್ಬೇಕಾದ್ರೆ, ಪೂಜೆ ಮಾಡ್ಬೇಕಾದ್ರ, ಇಲ್ಲ ನಮ್ಮ ಮನೆಯೊಳಗೆ ಊಟ ಮಾಡ್ಬೇಕಾದ್ರ ನಾವೆಲ್ಲ ನೋಡಿರ್ಬೇಕಾದ್ರೆ, ಮನೆಯೊಳಗ ಸೊಸಿ ಹೊಸಾಗಿ ಮದುವೆಯಾಗಿ ಬರ್ಲಂದ್ರ ಯಾವ ಕಾಲ ಮುಂದೆ ಇಡ್ತೀರಿ? ಯಾರು ನೋಡಿಲ್ಲ ಮದ್ವಿ ನಾವ್ ಯಾವಾಗ ಕಾಲ ಇಡಬೇಕಾದ್ರ ಬಲಗಾಲ ಮುಂದಿರ್ತಾರೆ. ಯಾಕ್ರಿ? ಇದು ಶುಭ ಇದೆ, ಬಲಗಾಲ ಶುಭ ಇದೆ. ನಮ್ಮ ಮನೆಯೊಳಗೆ ಸೊಸಿಗೆ ಬರತ್ತ ಲಕ್ಷ್ಮಿ ಬರಾಕತ್ತಾಳು. ನಮ್ಮ ಮನೆಯೊಳಗೆ ಶುಭ ಆಗ್ಲಿ, ಸಮೃದ್ಧಿ ಆಗ್ಲಿ, ಶಾಂತಿ ಆಗ್ಲಿ, ನಮ್ಮ ಮನೆಯೊಳಗ ಯಾವತ್ತು ನಮ್ಮ ಪರಿವಾರ ನಕ್ಕೋತ ನಕ್ಕೋತ ಖುಷಿದ ಇರ್ಲಿ ಅಂತೇಳಿ ನಾವ್ ಏನ್ ಮಾಡ್ತೇವೆ ಅಂದ್ರ ಹಲ್ವಾನ ಮುಂದೆ ಮಾಡಿ ಹಾಗೆ ಗೊತ್ತಿರಲ್ರಿ. ಇಲ್ಲ ಬಸ್ಸಾಗ ಒಳಗೆ ಹೋಗ್ಬೇಕಾದ್ರೆ ಕೂಡ, ಬಸ್ಸಾಗ ಒಳಗೆ ಹೋಗ್ಬೇಕಾದ್ರೆ ಕೂಡ ಇದನ್ನೇ ಮಾಡ್ತೇವೆ. ಅದಕ್ಕೆ ನಾವು ವಿಚಾರ ಮಾಡಿ ಇದೆಲ್ಲ ಮಾಡ್ಬೇಕಾದ್ರ ನಮ್ಮ ಎಲ್ಲ ಸರಿ ಇರಬೇಕು ಅಂತ. ನಾವು ಯಾವಾಗ ಕೂಡ ಜಪ ಹಾಕ್ಬೇಕಾದ್ರೆ ಎಷ್ಟೋ ಮಂದಿಗೆ ಜಪ ಹಾಕೋದು ಕೂಡ ಗೊತ್ತಿಲ್ಲ. ನಾವು ಜಪ ಹೆಂಗ ಹಾಕ್ಬೇಕನ್ನೋ ಗೊತ್ತಿಲ್ಲ. ನಾವು ಜಪ ಹಾಕ್ಬೇಕಾದ್ರೆ ನಾವು ಅನೇಕ ಜಪಗಳು ಹಾಕ್ತೇವೆ, ಅನೇಕ ಮಾಲ ಹಾಕ್ತೇವೆ. ಅವಂತೆಲ್ಲ 2 ಮಾಲ 10 ಮಾಲ ಹಾಕ್ತಾರೆ. ಅನೇಕ ಮಾಲ ಹಾಕಿದ್ರು ನಮ್ಮ ಕಷ್ಟ, ದುಃಖ, ಸಂಕಟ ಇನ್ನ ದೂರ ಆಗಬಾರ್ದು. ಯಾಕ್ರಿ? ಈ ದುಃಖ ಕಷ್ಟಗಳು ನಮ್ಮ ಯಾಕೆ ದೂರ ಆಗಬಾರ್ದು? ನಾವ್ ಇದ್ರ ಬಗ್ಗೆ ಯಾವಾಗ ಚಿಂತನೆ ಮಾಡಲಿಲ್ಲ, ವಿಚಾರ ಮಾಡಿಲ್ಲ, ನಮ್ಮ ಮನನ ಮಾಡಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಶಾಸ್ತ್ರಗಳು ನಮ್ಮ ಆಗಮಗಳು ಹೆಂಗೆ ಹೇಳಿದಾರಲ್ಲ ಆ ಪ್ರಕಾರ ನಾವೆಲ್ಲ ಧ್ಯಾನ ಮಾಡತ್ತಿಲ್ಲ, ಜಪ ಹಾಕುದಿಲ್ಲ. ಯಾಕಪ್ಪ ನಮ್ಮ ಸಂಸಾರ ಕ್ರಿಯಾದೊಳಗೆ ನಮ್ಮ ಸಮಯ ಇಲ್ಲ, ನಮ್ಮ ಜಲ್ದಿ ಹೋಗುದಿದೆ ಅಂತ ಹೇಳಿ ನಾವೇನ್ ಮಾಡ್ತಂದ್ರ ಅರ್ಧ ಜಪ ಹೆಂಗ್ ಬೇಕಾ. ಅದಕ್ಕೆ ಯಾವಾಗ ಕೂಡ ಜಪ ಹಾಕ್ಬೇಕಾದ್ರೆ ಶುದ್ಧ ವಿಚಾರದಿಂದ ಹಾಕ್ಬೇಕು, ವಿಧಿ ಪೂರ್ವಕ ಹಾಕ್ಬೇಕು. ಅದು ವಿಧಿ ಪೂರ್ವಕ ಜಪ ಹಾಕಿದೀವಪ್ಪ ಅಂದ್ರ, ಶುದ್ಧ ವಿಚಾರ ಜಪ ಹಾಕಿದೆ ಅಂದ್ರ ಅದ್ರ ಫಲ ನಮಗೆ ಜಲ್ದಿ ಸಿಗ್ತತಿ. ಇಲ್ಪ ಅದ ಜಲ್ದಿ ಫಲ ಸಿಗುದಿಲ್ಲ ಅಂತ. ಯಾವಾಗ ನೀವು ಸರಿಯಾಗಿ ಹಾಕ್ತಿರ ಫಲ ಸಿಗ್ತತಿ, ಮತ್ತ ತೆಪ್ಪ ಅಂತಂದ್ರೆ ಫಲ ಸಿಗುದಿಲ್ಲ ಅಂತ. ಅದಕ್ಕೆ ನಾವು ವಿಚಾರ ಮಾಡ್ಬೇಕು. ಒಬ್ಬ ಹಿಂಗಾಯ್ತು, ನಮ್ಮ ಗುರುಗಳು ಬಹುರಿ ಮಾರ ಹತ್ತೀರ ಒಬ್ಬ ವ್ಯಕ್ತಿ ಬಂದ ಹೇಳಕತ್ತ, ಮಹಾರಾಜ್ ನಮ್ಮ ಮನ್ಯಾಗ ನಮ್ಮ ಮಗ ನಾನು ಅವಾಗ ಆರಾಮಿಲ್ಲ. ಒಬ್ಬರಲ್ಲ ಇಬ್ಬರ ಅನೇಕ ಡಾಕ್ಟರ್ಗಳು ತೋರಿಸಿ, ವೈದ್ಯ ತೋರಿಸೇವಿ, ಮಗ ಇನ್ನವರಿಗೆ ಆರಾಮ ಆಗಬಲ್ಲ. ಆ ರಿಪೋರ್ಟ್ಯಾಗ ಕೂಡ ಏನು ಬರುವಂತ ಸರಿ ಬರೋದು, ರಿಪೋರ್ಟ್ಯಾಗ ಕೂಡ ಸರಿ ಇದೆ, ಯಾವ್ದೇನಿಲ್ಲ. ನಮ್ಮ ಮನೆಯೊಳಗೆ ಮಗ ನೋಡ್ಬೇಕಾದ್ರೆ ಬಿಮಾರ ಐತಿ, ಅವ ಆರಾಮಿಲ್ಲ. ನನ್ನ ಮಗ ಆರಾಮಿಲ್ಲ, ಅದಕ್ಕೆ ಗುರುದೇವ್ ಏನಾರು ಮಾಡ್ಬಿಡಿ, ಕೆಲಸ ಮಾಡ್ರಿ, ನಮ್ಮ ಹುಡುಗ ಆಶೀರ್ವಾದ ಕೊಡ್ರಿ, ಯಾವ್ದಾರು ಜಪ ಇದ್ರೆ ಕೊಡ್ರಿ ಅಂತ ಕೇಳೋ ವ್ಯಕ್ತಿ ಬಂದು ನಮ್ಮ ಮಾರ ಕೇಳು. ಡಾಕ್ಟರ್ ತೋರಿಸಿದ್ದೇನೆ, ಔಷಧ ತಗೊಂಡಿದ್ದಾನು. ವೈದ್ಯ ತೋರಿಸಿದ, ವೈದ್ಯ ತೋರಿಸಿದ್ದೇನೆ,
ಔಷಧ ತಗೊಂಡಾನೋ ಆರು ಕೂಡ ಏನು ಸರಿ ಆಗತ್ತ, ಆರಾಮ ಆಗಲ್ಲ. ಯಾವ್ದಾರ ಒಂದು ಜಪ ಇದ್ರೆ ಕೂಡ ನಿಮ್ಮ ಆಶೀರ್ವಾದ ಬೇಕು. ಅನೇಕ ಡಾಕ್ಟರ್ ಕಡೆ ಎಲ್ಲ ತೋರಿಸಿಲ್ಲ, ಏನ್ ಬೇಕಾದೆಲ್ಲ ಮಾಡೀನಿ, ಆರಾಮ ಆಗಲ್ಲ. ಯಾವ್ದಾರ ಒಂದು ಜಪ ಆಶೀರ್ವಾದ ಕೊಡ್ರಿ ಅಂತ ಕೇಳಿ. ನಮ್ಮ ಮಹಾರಾಜ ಆಯ್ತು ಅಂದ್ರು, ಒಂದು ಕೆಲಸ ಮಾಡ್ಬೇಕಪ್ಪ, ನಾ ಜಪ ಕೊಡ್ತೇನೆ, ಆಯ್ತ್ರಿ ಮಹಾರಾಜ್ ಕೊಡ್ರಿ. ಆ ಜಪ ನಾ ಕೊಡ್ತೇನಲ್ಲ ಅದೇ ಹುಡುಗ ಹಾಕ್ಬೇಕು ಜಪ ಅಂತ. ಏನಂದ್ರಿ? ಯಾರಿಗೆ ಆರಾಮಿಲ್ಲಲ್ಲ ಅದೇ ವ್ಯಕ್ತಿ ಜಪ ಹಾಕ್ಬೇಕು. ಅವ್ರು ಹಾಕಿರ ಜಲ್ದಿ ಆರಾಮಾಗ ನಾವ್ ಅನ್ನಕತ್ತ, ಮಹಾರಾಜ್ ನನ್ನ ಮಗ ಎಂದು ಬಸ್ಸಿಗೆ ಬರೋದಿಲ್ಲ, ಎಂದು ಅಭಿಷೇಕ ಮಾಡೋದಿಲ್ಲ, ಎಂದು ಕೂಡ ನಮಸ್ಕಾರ ಮಂತ್ರ ಜಪ ಹಾಕಿದ ನೋಡಿಲ್ಲ, ಯಾರು ಸಾಧು ಸಂತರ ಆರು ಕೊಟ್ಟಿದ್ದು ನೋಡಿಲ್ಲ. ಅವಾಗ ಆರಾಮಿದ್ದಾಗ ಬಂದಿಲ್ಲ, ಮರ ಈಗ ಆರಾಮಿಲ್ಲ, ಅವೇನ್ ಜಪ ಹಾಕ್ತಾನ ಗ್ಯಾರಂಟಿ ಇಲ್ಲ ಅಂತ ನಮ್ಮ ಗುರುಗಳು ಅನ್ನಕತ್ರು. ಇಲ್ಲ ಹಾಕಬೇಕಂದ್ರಿಲ್ಲ ಮಾನ, ಅವನು ಬನ್ನಿ ನಾವು ಹಾಕಿ ನಡೀತಿದ್ದೇನು ಅಂತಂದ್ರು. ನಮ್ಮ ಮಾರನ ಹೇಳಕತ್ರು ಗುರುಗಳು, ಬಟ್ ಯಾರು ಹೊಸತ್ತಲ್ಲ, ಯಾರಿಗೆ ಹೊಟ್ಟೆ ಹಸತ್ತಲ್ಲ ಊಟ ಮಾಡಿ ಹೊಟ್ಟೆ ತುಂಬತಿ, ಬೇರೆದಾರ ಊಟ ಮಾಡಿ ನನ್ನ ಹೊಟ್ಟೆ ತುಂಬುದಿಲ್ಲ ಅಂತ. ಕರೆಕ್ಟೇನ್ರಿ? ನನ್ನ ಹೊಟ್ಟೆ ಹಸತ್ತ ನಾನೇ ಊಟ ಮಾಡ್ಬೇಕು, ಅದನ್ನ ಬೇರೆದಾರ ಊಟ ಮಾಡಿದ್ರೆ ಹೊಟ್ಟೆ ತುಂಬೋದಿಲ್ಲ. ಅವ್ರ ಹೊಟ್ಟೆ ತುಂಬತತಿ, ನಾವು ಊಟ ಮಾಡಿನಿ ಅಂದ್ರ ನನ್ನ ಹೊಟ್ಟಿನ ತುಂಬತತಿ. ಅದಕ್ಕೆ ನಾ ಏನ್ ಮಾಡ್ಬೇಕಂದ್ರ ನನ್ನ ಹೊಟ್ಟಿನ ತುಂಬಬೇಕಂದ್ರ ನಾನು ಸ್ವಯಂ ಊಟ ಮಾಡ್ಬೇಕಲ್ಲ. ಅದೇ ಪ್ರಕಾರ ನಿನ್ ಮಗ ಆರಾಮ ಆಗ್ಬೇಕಾದ್ರ ನೀನೇ ಜಪ ಅವ ಹಾಕ್ಬೇಕು, ನೀ ಹಾಕಿರ ಆಗುದಿಲ್ಲ ಅಂತ. ಮಾರ ನನ್ನ ಮಗ ಅಂತ ಹಾಕುದಿಲ್ಲ. ನಾನು ಕೂಡ ಅಂಗಡಿಗೆ ಹೋಗ್ಬೇಕು, ವ್ಯಾಪಾರ ಇದೆ, ನನಗೂ ಬಹಳ ಸಮಯ ಇಲ್ಲ. ನಮ್ಮ ಮಾರಾಯಣ ಎಷ್ಟು ಜಪ ಹಾಕ್ಬೇಕಂತ ಕೇಳಿದ. ನಮ್ಮ ಗುರುಗಳೇನು 1,25,000 ಜಪ ಹಾಕು ಅಂತ. ಎಷ್ಟು ಜಪ ರೀ? 1,25,000 ಜಪ ಹಾಕಂತಂದ್ರು. ಆ ವಿಚಾರ ಮಾಡಕ್ಕೆ ಇಷ್ಟು ಜಪ ಮಾಡಿದ್ರ ನನ್ನ ಮಗ ಅಂತ ಆಗುದಿಲ್ಲ, ನನ್ಗೂ ಹಾಕಕ್ಕೆ ಸಮಯ ಇಲ್ಲ. ಒಂದ್ ಯಾರೋ 2-3 ಮಂದಿ ಪಂಡಿತರ ಜಪ ಹಾಕರ್ ತಂದಿಟ್ಟು ಹಾಕಿಸ್ರಿ ನಿಮ್ಮ ಮನ್ಯಾಗ ಅಂತ ಕೇಳಿ. ಏನ್ ಕೇಳಿ? ಪಂಡಿತರು ಇಲ್ಲ ಯಾರ ಕರ್ಸ ಅವ್ರನ್ನ ರೊಕ್ಕ ಕೊಡ್ಕ ಸವಾಲಾಗಿ ಜಪ ಹಾಕಿಸಲಿ ಅಂತಂದ್ರು. ಆದ್ರೂ ನಮ್ಮ ಗುರುಗಳು ಹೇಳ್ತಮ್ಮ, ಅವ ಜಪ ಹಾಕಿ ಶುರು ಆಗ್ತತಿ. ಆದ್ರೂ ಇವನಾಕತ್ತ ಮಾರ ನನಗೂ ಸಮಯ, ಮಗ ಹಾಕುದಿಲ್ಲ, ಅವ್ನ ಕೆಲಸ ಮಾಡ್ತಾನೆ, 4 ಮಂದಿ ಪಂಡಿತರ ಕೆಲಸ ಜಪ ಹಾಕಾಕಸ್ತಾನೆ ಅಂತ. ನಮ್ಮ ಮಹಾರಾಜ ಕಾಯಪ್ಪ ನೀನು ಇಚ್ಛಾಂಗೈತಿ, ಜಪ ಬರ್ಕೊಟ್ಟು ಸವಾಲಾಗಿ ಜಪ ಹಾಕ. ಆ ವ್ಯಕ್ತಿ ಹೋದ, 4 ಮಂದಿ ರೊಕ್ಕ ಕೊಟ್ಟು ತಾನ ಜಪ ಹಾಕಿಟ್ಟ. ಆ ಜಪ ಯಾವ್ದಪ್ಪ ಅಂದ್ರೆ ಗುರುಗಳು ಬರ್ಕೊಟ್ಟಿದ್ರು. ಆ ಹುಡುಗ ಹಾಕಿದ್ರೆ ಚಲೋ ಆಗ್ತತಿ, ಇಲ್ಲ ನೀವು ಹಾಕಿದ್ರೆ ಚಲೋ ಆಗ್ತತಿ. ಆ ಆಡಿನ ಮ್ಯಾಗ ಬೇಡ, ಇನ್ನೊಬ್ರು ಹಾಕಿದ್ರೆ ಬೇಡ ಅಂತಂದ್ರು. ಆ ನೋಡಿ ಸವಾಲಾಗಿ ಜಪ ಹಾಕ್ಬೇಕು, ಅವಾಗ ಹುಡುಗ ಆರಾಮ್ ಆಗ್ತತಿ ಅಂತ. ಅಲ್ಲಿಗೆ ಹೊರಗೆ ಬಂದೆ. ಆಯ್ತು ಮಾರ ಜಪ ಕೊಟ್ರು. ಅವ 4 ಮಂದಿ ಕರ್ಸಿರ. ಆ ಜಪ ಯಾವ್ದಪ್ಪ ಅಂದ್ರೆ ರಕ್ಷಾಮಿ ರಕ್ಷಾಮಿ ಅಂತಿತ್ತು. ಆ ಜಪ ರಕ್ಷಾಮಿ ರಕ್ಷಾಮಿ ಅಂತಿತ್ತು. ಆ 4 ಮಂದಿ ಬಂದು ಜಪ ಹಾಕಕತ್ರು. ಯಾವಾಗ ಅನಂತ ರಕ್ಷಾಮಿ ರಕ್ಷಾಮಿ ಅಂತಿದ್ರು. ಆ ರಕ್ಷಾಮಿ ರಕ್ಷಾಮಿ ಅನಂತ ಜಲ್ದಿ ಅವ್ರು ಏನೈತಿಲ್ಲ ಸವಾಲಾಗಿ ಜಪ ಹಾಕ್ಬೇಕಲ್ಲ. ಆ ಜಲ್ದಿ ಅನಂತ ಆ ರಕ್ಷಾಮಿ ರಕ್ಷಾಮಿ ಅನಂತ ಭಕ್ಷಾಮಿ ಭಕ್ಷಾಮಿ ಅಂತ. ರಕ್ಷಾಮಿ ರಕ್ಷಾಮಿ ಅನಂತ ಭಕ್ಷಾಮಿ ಭಕ್ಷಾಮಿ ಅಂತಿದ್ರು. ಅವಾಗ ಹುಡುಗಿ ಯಾವಾಗ ರಕ್ಷಾಮಿ ರಕ್ಷಾಮಿ ಆರಾಮಾಗಿ ತೊಳೆದಿಲ್ಲ, ಮತ್ತೊಳ್ಳೆ ಪುನಃ ಹೆಂಗಿತ್ತು ಹಂಗ ಆಗ್ತಿತ್ತು. ಒಂದಿನ ತೊಳೆ ದಿನ ಆಗ್ಬೇಕ. ನಮ್ಮ ಗುರುಗಳು ವಿಹಾರ ಮಾಡ್ಕೊಂತ ಅದೇ ಊರಿಗೆ ಹೋದ್ರು. ಆ ಬಸ್ಸಿಂದ ಹೋಗಿದ್ರೆ 6 ಮಣಿ ಬರ್ತಾ ಆ ವ್ಯಕ್ತಿ ಮನೆ ಅಲ್ಲೇ ರಸಾದಾಗಿತ್ತು. ಆ ಹುಡುಗನ ಅಪ್ಪ ಬಂದ, ಮಹಾರಾಜ್ ಒಳಗೆ ಬರ್ಬೇಕು, ನನ್ನ ಮಗ ಇಲ್ಲಿ ಜಪ ಆಗತ್ತೆ. ಅವ್ರು 4 ಮಂದಿ ಹಾಕೊಂತ ಕುಂತಿದ್ರು. ಮಗ ಬೆನ್ನೆ ಇದ್ದ, ಮಗ ಮಕ್ಕೊಂಡಿದ್ದ. ಈ 4 ಮಂದಿ ಹಾಕೊಂತ ಜಪ ಹಾಕೋತಕ್ಕಂಥ ಹೋದಿವಿ. ನನ್ನ ಗುರು ಕೂಡ ನಾನು ಇದ್ನಿ. ಅವ್ ಇದ್ದಾಗ ಏನೈತಪ್ಪ ಅಂದ್ರ ಕೆಳಗೆ ಜಪ ಹಾಕತ್ರಿ. ಹಾಕತ್ರಿ, ಯಾವ್ದು ಹಾಕತ್ರಿ ಹಾಕ್ರಿ ಅಂದ್ರು. ಅವಾಗ ಅನ್ನುತ್ತ ಅವ್ರ ರಕ್ಷಾಮಿ ರಕ್ಷಾಮಿ ಹೋಗಿ ಭಕ್ಷಾಮಿ 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 ಅಂದ್ರೆ ಅರ್ಥಕ್ಕೆ ಅನರ್ಥ ಆಗ್ತತಿ. ರಕ್ಷಾಮಿ ಅಂದ್ರೆ ರಕ್ಷಣೆ ಮಾಡು, ಭಕ್ಷಾಮಿ ಅಂದ್ರೆ ನನ್ನ
ತಿಂದು ಬಿಡು. ಎಲ್ಲಿ ರಕ್ಷಣೆ ಮಾಡು, ಎಲ್ಲಿ ತಿಂದು ಬಿಡು ಅನ್ನೋದ್ರಾಗ ಬಹಳ ಫರಕ್ ಇದೆ. ಇದೇನಿಲ್ರಿ, ಇದೆ. ಅದಕ್ಕಾಗಿ ನಾವೀ ಕೂಡ ಜಪ ಹಾಕಿರ್ತೇವೆ. ಆ ವ್ಯಕ್ತಿಗೆ ಯಾವಾಗ ತಿಳಿಸಿ ಹೇಳಿರಲ್ಲ ರಕ್ಷಾ ಆಗ್ತಿತ್ತು, ಯಾವಾಗ ಭಕ್ಷ ಮತ್ತು ಬಿಮಾರಿ ಆಗ್ತಿದ್ದ. ಅದೇ ಪ್ರಕಾರ ನಡೀತು. ಮುಂದೆ ಹೋಗಿ ನಮ್ಮ ಗುರುಗಳು ಹೇಳಿದಾಗ ಅವ ಸರಿಯಾಗಿ ಜಪ ಹಾಕಕತ್ರು. ಮುಂದೆ ಹುಡುಗ ಹೋಗಿ ಅದು ಸರಿ ಆಯ್ತು, ಸುದ್ದಾಗಿ ಜಪ ಹಾಕತ್ರು, ರಕ್ಷಣೆ ಹಾಕಕತ್ರು. ಅದೇ ಪ್ರಕಾರ ನಾವೀ ಕೂಡ ವಿಚಾರ ಮಾಡ್ಬೇಕು. ನಾವು ಕೂಡ ಜನ ಬಸ್ಸುಗಳು ಬಂದು ಧ್ಯಾನ ಮಾಡ್ತೇವೆ, ಜಪ ಹಾಕ್ತೇವೆ. ನಾವೇನು ಜಪ ಹಾಕ್ತೇವೆ, ನಾವು ಸುದ್ದ ವಿಚಾರಪೂರ್ವಕ ಹಾಕ್ತೇವೇನು? ಯಾರ್ಯಾರ ನಮಕಾರ ಮತ್ತು ಜನ ಜಪ ಹಾಕ್ತಿರ್ತೀವಿ. ನಮಕಾರ ಮತ್ತಲ್ಲಿ ಬೇರೆ ನಿಮ್ಗೆ ಆಯ್ತು ಯಾವ ನಿಮ್ಗೆ ಜಪ ಹಾಕ್ತಿರ? ಹೋಗ್ಲಿ ಯಾವ್ದೇ ಹಾಕಿರಲ್ಲ. ನಾನು ನಿಮಗೆ ಕೇಳ್ತೇನೆ, ನಮಕಾರ ಮತ್ತು ಜಪ ಹಾಕೋದು ಹೆಂಗೈತಿ? ಯಾರಿಗೆ ಹತ್ತಿ ಬರ್ತೈತಿ? ಹೆಂಗೆ ಹಾಕ್ತೀರಿ ಹೇಳಿ? ಯಾರೊಬ್ರು ಅಲ್ಲ, ನೀವು ನಮೋಕಾರ ಮಂತ್ರ ಅಂತೀರಿ, ಹೆಂಗ ಅಂತೀರಿ? ಇದು ನಮೋಕಾರ ಮಹಾಮಂತ್ರ ವಿಧಿ ಅಲ್ಲ, ಓಂ ಬಿ ಅಲ್ಲ. ನಮೋಕಾರ ಮಂತ್ರ ಹಾಕ್ಬೇಕಾದ್ರೆ ವಿಧಿ ಇದೆ. ಅದಕ್ಕೆ ನಮ್ಮ ಎಲ್ಲ ಕರ್ಮಗಳು ದೂರ ಆಗಲು, ನಮ್ಮ ಕಷ್ಟ ದುಃಖ ದೂರ ಆಗಲು. ನಮ್ಮ ಕಷ್ಟ ದುಃಖ ದೂರ ಆಗ್ಬೇಕಾದ್ರೆ ನಮೋಕಾರ ಮಹಾಮಂತ್ರ ನಮ್ಗ 3 ಶ್ವಾಸೋಚ್ಛ್ವಾಸ ಪೂರ್ವಕ ಜಪ ಹಾಕು ಅಂತ ಹೇಳಿದಾರೆ. ನಮೋ ಹರಿಯಂತ ನಮ್ ಜಪ ಹಾಕ್ಬೇಕಾದ್ರೆ, ಈ ನಮೋಕಾರ ಜಪ ಹಾಕ್ಬೇಕಾದ್ರೆ ಒಂದೇ ನಮೋ ಹರಿಯಂತ ನಮ್ ಶ್ವಾಸ ತಗೋಬೇಕು ಅಂತ ಹೇಳಿದಾರೆ. ಏನ್ ಹೇಳಿದಾರೆ? ನಮೋ ಹರಿಯಂತ ನಮ್ ಶ್ವಾಸ ತಗೋಬೇಕು. ನಮೋ ಸಿದ್ಧಾನಂ ಶ್ವಾಸ ಬಿಡಬೇಕು. ನಮೋ ಹರಿಯಂತ ಶ್ವಾಸ ತಗೋಬೇಕು. ನಮೋ ಸಿದ್ಧಾನಮ ಶ್ವಾಸ ಬಿಡಬೇಕು. ನಮೋ ಐರಾಣಂ ಶ್ವಾಸ ಹೋಗ್ಬೇಕು. ನಮೋ ಉವಜನಂ ಶ್ವಾಸ ಬಿಡಬೇಕು. ನಮೋ ಲೋಯೆ ಶ್ವಾಸ ತಗೋಬೇಕು. ಸವಸಾನಮ ಬಿಡಬೇಕು ಅಂತ ಹೇಳ್ತಾರೆ. ಈ ಪ್ರಕಾರ ಯಾರು ನಮೋಕಾರ ಮಂತ್ರ ಜಪ ಹಾಕ್ತಾರಲ್ಲ, ನಮೋ ಹರಿಯಂತ ನಮ್ ಶ್ವಾಸ ಹೋಗೋದು, ನಮೋ ಸಿದ್ಧಾನಂ ಶ್ವಾಸ ಬಿಡುದು, ನಮೋ ಐರಾಣಂ ಶ್ವಾಸ ಹೋಗೋದು, ನಮೋ ಉವಜನಂ ಶ್ವಾಸ ಬಿಡುದು, ನಮೋ ಲೋಯೆ ಶ್ವಾಸ ಹೋಗೋದು, ಸವಸಾನಮ ಶ್ವಾಸ ಬಿಡುದು. ಈ 3 ಶ್ವಾಸೋಚ್ಛ್ವಾಸ ಪೂರಕ್ಕೆ ಯಾರು ಜಪ ಹಾಕ್ತಾರಲ್ಲ, ಯಾರು ಧ್ಯಾನ ಮಾಡ್ತಾರಲ್ಲ, ಅವ್ರ ಕರ್ಮ ಕಲಗಳು ಜಲ್ದಿ ನಾಶ ಆಗ್ತಾವು. ಆ ಕಷ್ಟ ದುಃಖ ಎಲ್ಲ ದೂರ ಆಗ್ತತಿ ಅಂತ ಹೇಳ್ತಾರೆ. ಯಾವ ದಿಶಾದಾಗ್ರಿ? ಪೂರ್ವ ಇಲ್ಲ ಉತ್ತರ ದಿಶಾದಾಗ. ನನಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಸಮೃದ್ಧಿ ಬೇಕಂದ್ರೆ ಈ 2 ದಿಶಾ. ಈ 2 ದಿಶಾದಾಗ ಈ 3 ಶ್ವಾಸೋಚ್ಛ್ವಾಸ ಪೂರ್ವಕ ನಾವು ಜಪ ಹಾಕಕತ್ತೀವಿ ಅಂದ್ರೆ, ಆ ನಮೋಕಾರ ಮಂತ್ರ ಜಪ ಹಾಕೋದ್ರಿಂದ ಅನೇಕ ಊರ್ಜಾಗಳು ಸಿಗ್ತತಿ. ನನ್ನ ಮನಸ್ಸು ಶಾಂತಿ ಸಿಗ್ತತಿ, ನನ್ನ ನೆಮ್ಮದಿ ಸಿಗ್ತತಿ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರ ಈ 3 ಶ್ವಾಸೋಚ್ಛ್ವಾಸ ಪೂರ್ವಕ ನಮೋಕಾರ ಮಂತ್ರ ಧ್ಯಾನ ಮಾಡಬೇಕು, ಜಪ ಹಾಕಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಹೆಂಗ್ ಮಾಡ್ತೀವಿ ಅಂದ್ರ, ಜಲ್ದಿ ಮನೆ ಕೆಲಸ ಇದೆ, ಮಕ್ಕಳದ ಮೊಮ್ಮಕ್ಕಳದ ಮನೆಯಲ್ಲಿ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ತೇವಪ್ಪ ಅಂದ್ರ ನಮ ಹರಿಯಂತರ ನಮ ಸಿದ್ಧಾನಂ ನಮ ಐರಾಣಂ ನಮ ಉಜ್ಜಯನಂ ನಮ ವೈಸವಸಾಂ ನಮ ಹರಿಯಂತರ ನಮ ಸಿದ್ಧಾನಂ ನಮ ಐರಾಣಂ ನಮ ಉಜ್ಜಯನಂ ನಮ ವೈಸವಸಾಂ. ಪಟಾಪಟ್ ಜಪ ಹಾಕ್ಯಾರ ಅಂದ್ರ ಒಬ್ಬರಂತ ಹೀಗೆ ನೋಡ್ತಿರ್ತಾರೆ. ನಾನು ಬಸ್ಸಾಗ ಹಿಂಗೆ ಜಪ ಹಾಕಿರ್ತಾರೆ, ಆ ಕಡೆ ಈ ಕಡೆ ಎಲ್ಲ ನೋಡ್ತಿರ್ತಾರ. ಎಲ್ರಿ ನಿಮ್ಮ ಊರಾಗ ಹಾಕ್ತೀನ, ನಿಮ್ಮ ಊರಾಗಿನ ನಿಮ್ಮ ಊರಾಗ ಏನೋ ಏನು ಹೇಳೋದಿಲ್ಲ. ಮತ್ತೆ ಹೇಳಿನಂದ್ರ ಇನ್ನ 4 ನನಗೆ ಇರೋದಕ್ಕೆ ನಾವು ಜಪ ಹಾಕ್ತಿರ್ತೇವೆ. ಜಪ ಹಾಕಿದ್ರೆ ಮನ ಇರ್ತೈತಿ, ಆ ಕಡೆ ಈ ಕಡೆ ನೋಡ್ತಿರ್ತೇವೆ. ಅಂದ್ರ ನನ್ನ ಮನಸ್ಸು ಚಂಚಲ ಇದೆ. ನನ್ನ ಮನಸ್ಸು ಏಕಾಗ್ರತೆ ಆಗ್ಬೇಕಾದ್ರೆ, ನಾ ಜಪ ಹಾಕೋದ್ರೆ ಏಕಾಗ್ರತೆ ಆಗ್ಬೇಕಾದ್ರೆ ನಾ ಏನ್ ಮಾಡ್ಬೇಕ? ನಮೋಕಾರ ಮಂತ್ರವನ್ನು ಮುಂದೆ ಬರೆದಿಟ್ಕೋಬೇಕು. ನನ್ನ ಮನಸ್ಸು ಚಂಚಲ ಮನಸ್ಸೈತಿ. ಯಾವ ಪ್ರಕಾರ ಇಪ್ಪ ಅಂದ್ರ, ಜಗತ್ತಿನಾಗ ಎಲ್ಲಕ್ಕಿಂತ ವೇಗಾಗಿ ಓಡುವಂತ ವಸ್ತು ಯಾವ್ದೈತಿ? ಗಾಳಿ
ನಿಮಾನು ಕಾರಣಿ ಬುಲೋಟ್. ಈ ಜಗತ್ತಿನಾಗ ಎಲ್ಲಕ್ಕಿಂತ ವೇಗ ಓಡುವಂತ ವಸ್ತು ಯಾವ್ದೈತೆ ಅಂದ್ರ ಅದು ಮಾತ್ರ ಮನಸ್ಸೈತಿ ಅಂತ. ಗಾಳಿ ಎಷ್ಟು ಹೋಗೋದಿಲ್ಲ, ಗಾಡಿ ಬಿ ಓಡೋದಿಲ್ಲ, ವಿಮಾನಗಳು ಹೆಲಿಕಾಪ್ಟರ್ ಓಡೋದಿಲ್ಲ. ಎಲ್ಲಕ್ಕಿಂತ ವೇಗಾಗಿ ಓಡುವಂತ ವಸ್ತು ಯಾವ್ದೈತೆ ಅಂದ್ರೆ ನನ್ನ ಮನಸ್ಸೈತಿ ಅಂತ. ಆ ಮನಸ್ಸನ್ನ ಕಂಟ್ರೋಲ್ ಇಟ್ಕೋಬೇಕಾರೆ, ಆ ಮನಸ್ಸನ್ನ ಅಟೋಟ ಇಟ್ಕೋಬೇಕಾರೆ, ನನ್ನ ಧ್ಯಾನದೊಳಗೆ ಹತ್ತಬೇಕಾದ್ರೆ ಈ